ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದಂತೆ ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುವ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಯುವಕ ಸಂಘಗಳನ್ನು ಸ್ಥಾಪಿಸುವ ಕುರಿತು ಒಂದು ಆದೇಶ ನಡವಳಿಕೆಗಳು ಮಾನ್ಯ ಸರ್ಕಾರದ ಒಂದು ನಡವಳಿಕೆಗಳ ಪ್ರಕಾರ ಈಗಾಗಲೇ ಪ್ರಾರಂಭವಾಗಿರುತ್ತೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳಲ್ಲಿ ಭಾರತ್ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಈಗಾಗಲೇ ಆನ್ಲೈನಲ್ಲಿ ಲಿಂಕ್ ಸಹ ಅದನ್ನು ಪ್ರೊವೈಡ್ ಮಾಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗಂಗಾವತಿ ನಗರದಲ್ಲಿ ಈಗ ಏನಾಗಿದೆ, ಗ್ರಾಮ ಪಂಚಾಯಿತಿ ಮತ್ತು CMC TMC ಮಹಾನಗರ ಪಾಲಿಕೆ ಅದರ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 4,000 ಜನಸಂಖ್ಯೆಗೆ ಒಂದು ಸಂಘ, ಪ್ರತಿ ಪುರಸಭೆ ಮಟ್ಟದಲ್ಲಿ 6,000 ಜನಸಂಖ್ಯೆಗೆ ಒಂದು ಸಂಘ, ನಗರಸಭೆ ವ್ಯಾಪ್ತಿಯಲ್ಲಿ 8,000, ಮಹಾನಗರ ಪಾಲಿಕೆ ಹಾಗೂ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ 10,000. ಇದರ ಪ್ರಕಾರ ನಮ್ಮ CMC ಸಂಬಂಧಪಟ್ಟ ಹಾಗೆ 8,000 ಜನಸಂಖ್ಯೆಗೆ ಅನುಗುಣವಾಗಿ ಟೋಟಲ್ 35 ವಾರ್ಡ್ಗಳಲ್ಲಿ ನಮ್ಮಲ್ಲಿ 1,25,000 ಜನಸಂಖ್ಯೆ ಇರುವ ಪ್ರಕಾರ 13 ನಾವು ಒಂದು ಸಂಘಗಳನ್ನು ಮಾಡಿರ್ತೇವೆ. ಒಟ್ಟು 13 ವಾರ್ಡ್ಗಳಲ್ಲಿ 13 ಸಂಘಗಳನ್ನು ನಾವು 13 ಸಂಘಗಳನ್ನು ರಚನೆ ಮಾಡಿರ್ತೇವೆ. ಆ ವಾರ್ಡ್ ನಂಬರು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ಡ್ ನಂಬರ್ 1, 2, 3 ಮತ್ತು 4, 5, 6, 7, 8, 9 ಈ ಥರ 8,000 ಜನಸಂಖ್ಯೆಗೆ ಅಕಾಮಿಡೇಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು, ಅಂದರೆ 8,000 ಅಂದರೆ 8,000 ಮೇಲೆ 9,000 ಆ ಥರ ಬರ್ತಾರೆ. ಅದ್ರ ಪ್ರಕಾರ ನಾವು ಈಗ ಟೋಟಲ್ 13 ಒಂದು ಗುಂಪುಗಳನ್ನು ರಚನೆ ಮಾಡಿದ್ದೇವೆ ನಮ್ಮ ಒಂದು ಆದೇಶದ ಪ್ರಕಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭಾರತ್ ಜೋಡೋ ಯುವಕ ಸಂಘ ಇದನ್ನು ಈ ಸಂಘಗಳನ್ನು ರಚನೆ ಮಾಡಲಿಕ್ಕೆ ಕಾರಣ ಸಮುದಾಯ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಕ್ರೀಡೆ, ಫಿಟ್ನೆಸ್ ಮತ್ತು ಕೌಶಲ್ಯ ಅಭಿವೃದ್ಧಿ ಮೂಲಕ ಯುವಜನರನ್ನು ಸಬಲೀಕರಣಗೊಳಿಸಲು, ಅದರಂತೆ ಯುವಜನರಲ್ಲಿ ಒಂದು ಆಕ್ಟಿವೇಶನ್ ಮತ್ತು ಮೋಟಿವೇಶನ್ ಅವರಿಗೆ ಮಾಡುವ ಬಗ್ಗೆ, ತಳಮಟ್ಟದಲ್ಲಿ ಯುವಜನರ ಒಂದು ಪಾಲ್ಗೊಳ್ಳುವಿಕೆ, ವ್ಯವಸ್ಥಿತ ವೇದಿಕೆಗಳ ಒಂದು ಕೊರತೆ ಇದೆ. ಅದೊಂದು ನಾಯಕರದ ಅವಕಾಶಗಳನ್ನ ಅಡಚಣೆ ನಿವಾರಿಸಬೇಕಾಗಿದೆ. ಕ್ರೀಡೆ, ಫಿಟ್ನೆಸ್ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರಾರಂಭಿಸಲು ಸಂಬಂಧಪಟ್ಟಾಗೆ 16ರಿಂದ 35ನೇ ವಯಸ್ಸಿನ ಸಂಬಂಧಪಟ್ಟ ಹಾಗೆ ಒಂದು ಯುವಕ ಯುವತಿಯರು ಈ ಒಂದು ಇದರಲ್ಲಿ ಈ ಒಂದು ಸಂಘದಲ್ಲಿ ಅವರು ಪಾಲ್ಗೊಳ್ಬೋದಾಗಿದೆ. ಇದಕ್ಕೆ ಒಂದು ಸಂಘಕ್ಕೆ 100 ಜನ ಸದಸ್ಯರಿರ್ತಾರೆ. ಆ 100 ಜನ ಸದಸ್ಯರಲ್ಲಿ ಒಟ್ಟು 100 ಜನ ಲಿಮಿಟೆಡ್, ಅದರ ಮೇಲೆ ಎಷ್ಟಾದರೂ ಆಗ್ಬೋದು. ಅದರ ಪ್ರಕಾರ ಈಗ 100 ಜನ ಸದಸ್ಯರಲ್ಲಿ 15 ಜನ ಟೋಟಲ್ಲು ಇವರು ಇರ್ತಾರೆ, ಕಾರ್ಯಕಾರಿ ಸದಸ್ಯರಿರ್ತಾರೆ. ಅದರಲ್ಲಿ ಕಾರ್ಯಕಾರಿ ಸದಸ್ಯರಲ್ಲಿ ಟೋಟಲ್ ಒಟ್ಟು 15 ಜನರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಕಾರ್ಯಕಾರಿ ಸದಸ್ಯರು, ಒಬ್ಬರು ಖಜಾಂಚಿ, 12 ಜನ ಕಾರ್ಯಕಾರಿ ಸದಸ್ಯರು ಇರ್ತಾರೆ. 12 ಜನ ಕಾರ್ಯಕಾರಿ ಸದಸ್ಯರು, ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಖಜಾಂಚಿ, ಈ ಥರ 15 ಜನ ಟೋಟಲ್. ಮೀಸಲಾತಿ ಪ್ರಕಾರ SC ST ಟೋಟಲ್ 3 ಜನ ಸದಸ್ಯರು ಇರ್ತಾರೆ ಒಂದು ಗುಂಪಿನಲ್ಲಿ, ಅದರಲ್ಲಿ ಯುವಕ ಸಂಘದಲ್ಲಿ. ಅದರಲ್ಲಿ ಒಬ್ಬರು ಮಹಿಳೆ ಇರ್ತಾರೆ. ಇದರಲ್ಲಿ SC ST 3 ಜನ ಸದಸ್ಯರಲ್ಲಿ ಒಬ್ಬರು ಮಹಿಳೆ. ಆಮೇಲೆ OBC ಪ್ಲಸ್ ಮೈನಾರಿಟಿಯಲ್ಲಿ 4 ಜನ ಸದಸ್ಯರು ಇರ್ತಾರೆ. OBC ಪ್ಲಸ್ ಮೈನಾರಿಟಿಯಲ್ಲಿ ಅದರಲ್ಲಿ ಒಬ್ಬರು ಮಹಿಳೆ ಇರ್ತಾರೆ. ಆಮೇಲೆ 8 ಜನ ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟವರು ಇರ್ತಾರೆ. ಅದರಲ್ಲಿ 3 ಜನ ಮಹಿಳೆಯರಿರ್ತಾರೆ. ಅದರ ಪ್ರಕಾರ 5 ಜನ ಮಹಿಳೆಯರಿರ್ತಾರೆ. ಈ ಥರ ಕಾರ್ಯಕಾರಿ ಸಮಿತಿಯಲ್ಲಿ ಈ ಥರ ಮೆಂಬರ್ಸ್ ಇರ್ತಾರೆ. ಇದಕ್ಕೆ 2 ವರ್ಷ ಅವಧಿ ಇರುತ್ತೆ. ಮತ್ತು 2 ವರ್ಷ ಆದಮೇಲೆ 15 ಜನ ಆಯ್ಕೆ ಮಾಡ್ತಾರೆ. ಅದರ ಪ್ರಕಾರ ಆ 15 ಜನರಲ್ಲಿ ಈಗ ಇದ್ದೋ ಮುಂದಿನ ಅವಧಿಗೆ ಪುನರಾವರ್ತನೆ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಇಲ್ಲ. ಅದು ಜಿಲ್ಲಾಧಿಕಾರಿಗಳ ಅದು ಅವರು ಡಿಸೈಡ್ ಮಾಡ್ತಾರೆ. ಅದರ 3 ಜನರು
ಸೆಂಟ್ರಲ್ ಅಂದ್ರೆ ಮುಖ್ಯ ಕರ್ತವ್ಯಗಳು ಪ್ರತಿಯೊಂದು ಸಂಘವು ವಾರ್ಷಿಕ ಚಟುವಟಿಕೆಗಳ ಕ್ಯಾಲೆಂಡರ್ ತಯಾರಿಸಿ ಕ್ರೀಡೆ ಮತ್ತು ಫಿಟ್ನೆಸ್, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ, ಕೌಶಲ್ಯ ಮತ್ತು ಯುವ ಸಬಲೀಕರಣ ಇತ್ಯಾದಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಬಹುದು. ಸಂಘದ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಪಾರದರ್ಶಕ ಲೆಕ್ಕಪತ್ರ ನಿರ್ವಹಣೆ ಮತ್ತು ಮೇಲ್ಕಂಡ ಕ್ಷೇತ್ರಗಳಲ್ಲಿನ ಪ್ರತಿಯೊಂದು ಚಟುವಟಿಕೆಯ ವರದಿಯನ್ನು ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ಭಾರತ್ ಜೋಡೋ ಯುವಕ ಸಂಘ ಸಾಫ್ಟ್ವೇರ್ನಲ್ಲಿ ಅಪ್ಲೋಡ್ ಮಾಡುವುದು. ಈ ಥರ ಇರುತ್ತೆ. ತಮಗೆಲ್ಲ ಕಾಪಿ ಕೊಡ್ತಾರೆ, ಒಬ್ಬೊಬ್ಬರಿಗೆಲ್ಲ ಕಾಪಿ ಕೊಟ್ಟು ಇವರಿಗೆ ಈ ಸಂಘಕ್ಕೆ ಅನುದಾನ ಬರುತ್ತೆ. ಆ 10 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಅಧ್ಯಕ್ಷರು ಮತ್ತು ನಮ್ಮಲ್ಲಿ ಮೆಂಟರ್ ಅಂತ ಇರ್ತಾರೆ. ಮೆಂಟರ್ ಅಂದರೆ ಪಾಲನೆ ಮಾಡುವುದು, ಅಂದರೆ ಮೇಂಟೆನೆನ್ಸ್. ಆದರೆ 13 ಸಂಘ ನಮ್ಮ ಸಿಟಿಯಲ್ಲಿ ಇರೋ ಪ್ರಕಾರ 13 ಜನ ನಮ್ಮ ಅಫಿಷಿಯಲ್ನ ಡೆಪ್ಯೂಟ್ ಮಾಡಿರ್ತೀವಿ. ವಾರ್ಡ್ ನಂಬರು ಈ ಥರ ನಮ್ಮ ಇದರಲ್ಲಿ ಎಷ್ಟು ಜನ 13 ಜನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿದೆ. ಅವರು ಕುಮಾರಿ ಆಸ್ಮಾ ಬೇಗಂ AW ಇರ್ತಾರೆ. ವಾರ್ಡ್ ನಂಬರ್ 4, 5 ಶರಣಪ್ಪ AW ಪರಿಸರ. ಅದೇ ರೀತಿಯಾಗಿ ವಾರ್ಡ್ ನಂಬರು 6, 7 ಶಾಂತಕುಮಾರ್ ಅಸಿಸ್ಟೆಂಟ್ ಇಂಜಿನಿಯರ್. ವಾರ್ಡ್ ನಂಬರು 8, 9, 10ರಲ್ಲಿ ವಿಜಯಲಕ್ಷ್ಮಿ ಸಮುದಾಯ ಸಂಘಟನಾಧಿಕಾರಿಗಳಿರ್ತಾರೆ. ವಾರ್ಡ್ ನಂಬರ್ 11, 12, 13 ಮೆಹಬೂಬ್ ಬಾಷಾ ಕಂದಾಯ ಅಧಿಕಾರಿ ಇರ್ತಾರೆ. ವಾರ್ಡ್ ನಂಬರ್ 14, 15, 16 ಮೀನಾಕ್ಷಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ. 17, 18, 19 ಸಂಗಮೇಶ್ ಬಿಲ್ ಕಲೆಕ್ಟರ್ ಇರ್ತಾರೆ. 20, 21, 22 ಬಸವರಾಜ್ ಕಂದಾಯ ನಿರೀಕ್ಷಕರು ಇರ್ತಾರೆ. 23, 24, 25 ಅಶ್ವಿನಿ ಪ್ರಥಮ ದರ್ಜೆ ಸಹಾಯಕರು ಇರ್ತಾರೆ. 26, 27, 28, 29 ಕಾಂತಮ್ಮ ಪ್ರಥಮ ದರ್ಜೆ ಸಹಾಯಕರು ಇರ್ತಾರೆ. 30, 31 ಅನ್ನಪೂರ್ಣ ಸಮುದಾಯ ಸಂಪನ್ಮೂಲ ಸದಸ್ಯರು ಇರ್ತಾರೆ. 32, 33 ಶ್ರೀದೇವಿ ಸಂಪನ್ಮೂಲ ಸದಸ್ಯರು ಇರ್ತಾರೆ. 34, 35 ರೇಷ್ಮಾ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಇರ್ತಾರೆ. ಕಾಂತಮ್ಮ ಅದು ಡೋರ್ ದೈ ಅಲ್ಲಿ ಮೆಂಟರ್ಸ್ ಅಂತ ಮಾಡಿರ್ತೀವಿ ನಮ್ಮ ಅಫಿಷಿಯಲ್ಸ್ನ. ಆ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಮೆಂಟರು ಜಾಯಿಂಟ್ ಅಕೌಂಟ್ ಇರ್ತಾರೆ. ಅದ್ರ ಪ್ರಕಾರ ಅವರು ಇಬ್ಬರು ಅಕೌಂಟ್ ಇದು ಮಾಡಬೇಕಾಗುತ್ತೆ, ಏನೋ ಆಪರೇಟ್ ಮಾಡಬೇಕು.